ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ವಸಂತ್ ಕುಮಾರ್ ಅಂತ ಮ್ಯಾಮ್. ನಾವು ಗೌರಿಬಿದೂರಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಮ್ಯಾಮ್. ನಾ ಡೇಟ್ ಆಫ್ ಬರ್ತ್ 13/4/2009. ಓಕೆ, ಟೈಮು? ಟೈಮು 6:53 ಮ್ಯಾಮ್, ಸಂಜೆ. ಸರಿ, ಹುಟ್ಟಿದೂರು? ಗೌರಿಬಿದೂರು ಮ್ಯಾಮ್. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ಹೇಳಿ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಗುರುಜಿ. 10th ಆಯ್ತಾ? ಫಸ್ಟ್ ಇಯರ್ ಆಗೋದು ಗುರುಜಿ. ಮೊನ್ನೆ ಫಸ್ಟ್ ಇಯರ್ ಆಯ್ತು. ಹಾಂ ಸರ್. ಫಸ್ಟ್ ಇಯರ್ ಏನು ತೊಗೊಂಡ್ರಿ? ಸೈನ್ಸ್ ತಗೊಂಡಿದ್ದೆ ಗುರುಜಿ. ಸೈನ್ಸು. ನಿಮಗೆ ಕೇತು ದಶ ಸ್ಟಾರ್ಟ್ ಆಗುತ್ತೆ 27 ಆದ ನಂತರ. ಕೇತು ದಶ 10 ಅನ್ನೊಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಈಗ ಬುಧ 5 ತೋರಿಸ್ತಾ ಇದೆ. ಸದ್ಯಕ್ಕೆ ಕನ್ಫ್ಯೂಷನ್ ಸ್ಟೇಟ್. ಯಾವಾಗ 5ನೇ ಮನೆ ತೋರಿಸುತ್ತೆ, ಕನ್ಫ್ಯೂಷನ್ ಅಂತ ನಾವು ಕರಿತೀವಿ ವಿದ್ಯಾಭ್ಯಾಸದಲ್ಲಿ. 5 ಯಾವಾಗಲೂ ಕನ್ಫ್ಯೂಷನ್ ಮಾಡುತ್ತೆ. ಭಾಳಷ್ಟು ಏರಿಯಾದಲ್ಲಿ ತೋರಿಸುತ್ತೆ, ಇದು ಮಾಡೋಣ, ಇದು ಮಾಡೋಣ, ಇದು ಮಾಡೋಣ, ಇದು ಮಾಡೋಣ, ಅದು ಮಾಡಿದ್ರೆ ದುಡ್ಡು ಬರುತ್ತೆ, ಇದ್ರಲ್ಲಿ ಬರುತ್ತಾ ಅಂತ. ಯಾವುದು ಬರೋಲ್ಲ. ಮುಂಬರುವ ಕೇತು ದಶೆ ಕಾಂಬಿನೇಷನಲ್ಲಿ 11 ಬಂತು, 10 ಬಂದಿದೆ, 11 ಬಂದಿದೆ, ಪ್ಲಸ್ 2 ಬಂದಿದೆ. ಅಂದರೆ ಕಾಮರ್ಸ್ ಭಾಳ ಆ್ಯಕ್ಚುಲಿ ಒಳ್ಳೆಯದಿತ್ತು. ನನ್ನ ಸಜೆಷನು MBA ಟ್ರೈ ಮಾಡಿ. ಡಿಗ್ರಿ ಮಾಡಿಕೊಂಡು MBA ಟ್ರೈ ಮಾಡಿ. 10ನೇ ಮನೆ 11ನೇ ಮನೆ ಇವೆಲ್ಲ MBAಗೆ 10 ಅನ್ನೋದು ಹೆಲ್ಪ್ ಆಗುತ್ತೆ. MBAಯಿಂದ ನೀವು ಒಂದು ಖಾಸಗಿ ಸಂಸ್ಥೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಲೈನಲ್ಲಿ ಚೆನ್ನಾಗಿರುತ್ತೆ. ಶುಕ್ರನು 11/5 ಬಂದಿರೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಲೈನು ಒಳ್ಳೆಯದು. ಅಂದರೆ ವ್ಯವಸ್ಥಾಪಕರು ಅಂತ ಕರಿತೀವಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ನಾನು ರಾಘವೇಂದ್ರ ಅಂತ ಮಾತಾಡ್ತಾ ಇರೋದು, ಹುಬ್ಬಳ್ಳಿಯಿಂದ. ಸರಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹೇಳಿ. ಡೇಟ್ ಆಫ್ ಬರ್ತ್ 6 ಡಿಸೆಂಬರ್ ಓಕೆ. 1990 ಮೇಡಮ್, 1990. ಓಕೆ, ಟೈಮು? ಟೈಮಿಂಗ್ 10 ಗಂಟೆ 7 ನಿಮಿಷ ರಾತ್ರಿ. ಓಕೆ, ಊರು, ಹುಟ್ಟಿದೂರು? ಹುಟ್ಟಿದೂರು ಯಲ್ಲಾಪುರ ಮೇಡಮ್, ಕಾರವಾರ ಡಿಸ್ಟಿಕ್, ಉತ್ತರ ಕನ್ನಡ ಡಿಸ್ಟಿಕ್. ಸರಿ, ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಸರ್, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. 2029ಕ್ಕೆ ಶುಕ್ರದಶ ಮುಗಿಯುತ್ತೆ. ಶುಕ್ರದಶದಲ್ಲಿ 5, 6 ಮತ್ತು ಮುಂದೆ ಬರ್ತಕ್ಕಂಥ ಸೂರ್ಯದಶ. ಕೆಲಸಕ್ಕೆ, ದುಡ್ಡಿಗೆ ಸ್ವಲ್ಪ ಸಮಸ್ಯೆ. ಏನು ಪ್ರಶ್ನೆ ಇದೆ? ಸರ್, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ನೀವು ಡಿಸಿಷನ್ ತಗೊಂಡ್ರೆ ಆಗುತ್ತೆ, ಇಲ್ಲಾಂದ್ರೆ 2, 7 ಇಲ್ಲ ಕಾಂಬಿನೇಷನ್. ಈ ಕಾಂಬಿನೇಷನ್ 2, 7 ಇರಬೇಕು. 2, 7 ಇಲ್ಲ ಅಂತಂದರೆ ವಿವಾಹ ಸ್ವಲ್ಪ ಕಷ್ಟವೇ. ಮೇಲ್ಗಡೆ ಅದು 6 ಬಂದಿದೆ, 5 ಬಂದಿದೆ, 5 ಬಂದಿದೆ. ಓಕೆ, ಯಾರಾದರೂ ಹಳೆಯ ಲವರ್ ಇದ್ದಾರಾ? ಇಲ್ಲ ಸರ್, ಇಲ್ಲ. ಲವರ್ ಇಲ್ಲ ಅಥವಾ ಮಾಡೇ ಇಲ್ವಾ? ಲವ್ ಮಾಡೇ ಇಲ್ವಾ? ಇಲ್ಲ ಸರ್, ಮಾಡಿಲ್ಲ. ನಗರದಲ್ಲೇ ಏನೋ ಒಂದು ಡೌಟ್ ಇದೆ. ನಗುವಲ್ಲೇ ಒಂದು ಡೌಟ್ ಇದೆ. ಇಲ್ಲ ಸರ್, ಹಾಗಿದ್ರೆ ಏನಾದರೂ ಆಗಿದ್ದರೆ ಅದನ್ನ ಏನಾದ್ರು ಹಿಂದೆ ಇದ್ದರೆ, ಯಾಕಂದರೆ 5ನೇ ಮನೆ ಹಿಂದಿನ ಒಂದು ತೋರಿಸುತ್ತೆ. ಅದೇನಾದ್ರು ಇತ್ತು ಅಂದರೆ ಕಂಟಿನ್ಯೂ ಮಾಡಬೇಕು, ಇಲ್ಲಾಂದರೆ ತೋರಿಸಿದ್ದು ಆಗಿದ್ದು ಆಗಲ್ಲ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮುಂದೆ ಸೂರ್ಯದಶದಲ್ಲಿ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ಮದುವೆ ಬೇಗ ಆಗಿ, ಕೆಲಸದಲ್ಲಿರ್ತಕ್ಕಂಥ ಹುಡುಗಿನ ಬೇಗ ಆಗಿ. 2, 7 ಇಲ್ಲದೇ ಇರತಕ್ಕಂಥ ಕಾಂಬಿನೇಷನ್ ಇಲ್ಲಿ ಹುಡುಕಕ್ಕೆ ಆಗ್ತಾಯಿಲ್ಲ. ನಿಮ್ಮ ಜಾತಕದಲ್ಲಿ ಕೆಲವೊಂದು ಸತಿ ಏನಾಗುತ್ತೆ, ವಿವಾಹ ಆಗದೇ ಇರತಕ್ಕಂಥ ಜಾತಕಗಳು ಬಂದುಬಿಡ್ತವೆ. ಇಲ್ಲಿ ವಿವಾಹದ ಪರಿಸ್ಥಿತಿನೇ ತೋರಿಸ್ತಾ ಇಲ್ಲ ಎಲ್ಲೂ ಕೂಡ ಮೇಲ್ಗಡೆ 2 ಆಗಲಿ 7 ಆಗಲಿ ಇಲ್ಲವೇ ಇಲ್ಲ. 2, 7 ಭಾಳ ಇಂಪಾರ್ಟೆಂಟು. ಇರೋದ್ರಲ್ಲಿ ನಾವೇನೋ ಹುಡುಕಬೇಕು ಅಂದರೆ ಸೂರ್ಯನ ಮಾತ್ರ ಹುಡುಕಬೇಕು. ಆ ಸೂರ್ಯನಿಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ಮಾಣಿಕ್ಯ ರೂಬಿನ ಧರಿಸ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ಶುಕ್ರನ ಒಂದು ಆಧಿಪತ್ಯದಲ್ಲಿ 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಒಂದು ಪ್ರಯತ್ನ ಪಡ್ಬೋದು, ಬಟ್ ವಿವಾಹ ಭಾಳ ಕಮ್ಮಿ ಯೋಗವನ್ನು ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಕರೆ